ಬೆಂಗಳೂರಿನ ಮಲ್ಲಸಂದ್ರ ಬಳಿ ಚಿರತೆಯ ಆತಂಕ ಜನರನ್ನ ಕಾಡ್ತಾ ಇದೆ. ಈಗಾಗಲೇ ಈ ಹಿಂದೆಯೂ ಕೂಡ ಯಾವ ರೀತಿ ಚಿರತೆಯ ಆತಂಕ ಇತ್ತು, ಈಗ ಮತ್ತೆ ಮಲ್ಲಸಂದ್ರ ಹತ್ರ ಚಿರತೆ ಆತಂಕ ಜೋರಾಗಿದೆ. ಪೂರ್ವಾವೃತ್ತ ಬಳಿ ಚಿರತೆ ಓಡಾಟದ ಹೆಜ್ಜೆ ಗುರುತು. ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿಯನ್ನು ನೀಡಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಚಿರತೆ ಸೆರೆಗೆ ಫೋನ್ ಕೂಡ ಇಟ್ಟಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಸ್ಥಳಕ್ಕೆ ಬಂದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ, ಬೋನ್ ಕೂಡ ಇಟ್ಟಿದ್ದಾರೆ. ನೋಡಿ ಆ ಚಿರತೆ ಹೆಜ್ಜೆ ಗುರುತನ್ನು ತಾವು ಗಮನಿಸ್ತಾ ಇದ್ರಿ. ಮಲ್ಲಸಂದ್ರದ ಪೂರ್ವಾವುಡ್ಸ್ ಫ್ಯಾಕ್ಟರಿನಲ್ಲಿ ಆ ಮುಂಭಾಗದಲ್ಲಿ ಚಿರತೆ ಓಡಾಟದ ಹೆಜ್ಜೆ ಗುರುತಿದೆ. ಸ್ಥಳದಲ್ಲಿ ಬೋನ್ ಇಟ್ಟಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಚಿರತೆ ಅಂತ ಕನ್ಫರ್ಮ್ ಆಗಿದೆ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದೀಪ್ತಿ ಈಗ ನೇರ ಸಂಪರ್ಕದಲ್ಲಿ. ದೀಪ್ತಿ, ಸದ್ಯಕ್ಕೆ ಯಾವ ರೀತಿಯ ಕಾರ್ಯಾಚರಣೆ ನಡೀತಾ ಇದೆ? ಚಿರತೆ ಕಾಣಿಸ್ಕೊಂಡಿದೆಯಂತ ಅಲ್ಲಿನ ಜನರು ಹೇಳೋದೇನು? ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಕಾರ್ಯಾಚರಣೆ ಬಗ್ಗೆ ಈಗ ಏನು ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ? ಶ್ರೀಪಾದ್, ನಿನ್ನೆ ಸಂಜೆ ಮತ್ತೆ ರಾತ್ರಿ ಹೊತ್ತಿಗೆ ಚಿರತೆ ಕಾಣಿಸ್ಕೊಂಡಿರುವಂತಹ ವಿಚಾರ ಗೊತ್ತಾಗಿದೆ. ಅಂದ್ರೆ ಪ್ರಮುಖವಾಗಿ ಈ ತಲಘಟ್ಟಪುರದ ಮಲ್ಲಸಂದ್ರ ಬಳಿ ಇರುವಂತಹ ಅಪಾರ್ಟ್ಮೆಂಟ್ ಸುತ್ತಮುತ್ತ ಚಿರತೆ ಓಡಾಡಿರುವಂತದನ್ನ ಕೆಲವರು ನೋಡಿ ಆತಂಕಗೊಂಡು ಅರಣ್ಯಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಸೊ ಹೀಗಾಗಿ ನಿನ್ನೆ ರಾತ್ರಿ ಇಡೀ ಕಾರ್ಯಾಚರಣೆಯನ್ನ ಮಾಡಿದಂತಹ ಅರಣ್ಯಾಧಿಕಾರಿಗಳು ಇದೀಗ ಬೋನನ್ನ ಇರಿಸಿದ್ದಾರೆ. ನೀವು ನೋಡಬಹುದು ದೃಶ್ಯಾವಳಿಗಳಲ್ಲಿ ಬೋನನ್ನ ಇರಿಸಲಾಗಿದೆ ಸೆರೆ ಹಿಡಿಯೋದಕ್ಕೆ ಅಂತ ಹೇಳಿ. ಈ ಕಾರ್ಯಾಚರಣೆ ಕೂಡ ಈಗ ಆರಂಭ ಆಗಿದೆ. ಇಲ್ಲಿ ಸ್ಥಳೀಯರು ಜೊತೆಗೆ ಅಪಾರ್ಟ್ಮೆಂಟ್ ನಿವಾಸಿಗಳು ಕೊಡ್ತಿರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ ಹೊತ್ತಿಗೆ ಚಿರತೆ ಕಾಣಿಸ್ಕೊಂಡಿರುವಂತದ್ದು ಕೆಲವರು ನೋಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಫೂಟೇಜ್ಗಳು ಕೂಡ ಸಿಕ್ಕಿರುವಂತದ್ದು. ಅದ್ರ ಪ್ರಕಾರವಾಗಿ ಕಳೆದ 2 ದಿನಗಳಿಂದ ಇಲ್ಲೇ ಅಪಾರ್ಟ್ಮೆಂಟ್ ಸುತ್ತಮುತ್ತ ಓಡಾಡ್ತಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹೀಗಾಗಿ ನಮ್ಮ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಭಯ ಉಂಟಾಗಿದೆ. ಜೊತೆಗೆ ಅಪಾರ್ಟ್ಮೆಂಟ್ಗಳಿಂದ ಒಂದು ಮುಂಜಾಗ್ರತಾ ಕ್ರಮವಾಗಿ ಯಾರು ಹೆಚ್ಚು ಓಡಾಡದ ರೀತಿಯಲ್ಲಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನಾವು ಮಾಹಿತಿಗಳನ್ನ ಕೂಡ ಶೇರ್ ಮಾಡ್ಕೊಂಡಿದೀವಿ. ಜೊತೆಗೆ ಒಂದಿಷ್ಟು ಫುಟ್ ಪ್ರಿಂಟ್ಗಳು ಏನ್ ಕಾಣಿಸ್ಕೊಂಡಿತ್ತು ಅದನ್ನ ಶೇರ್ ಮಾಡಿಕೊಂಡು ಈ ರೀತಿ ಸುದ್ದಿ ಇದೆ, ಹೀಗಾಗಿ ಯಾವುದೇ ರೀತಿಯಾಗಿ ರಿಸ್ಕ್ ತಗೊಳ್ದೆ ಆದಷ್ಟು ಮನೆಯೊಳಗಿರಿ ಅಂತ ಹೇಳಿ ಕೂಡ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಾವೆಲ್ಲ ಮೆಸೇಜ್ಗಳನ್ನ ಶೇರ್ ಮಾಡ್ಕೊಂಡಿದೀವಿ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಬೋನ್ನ ಇರಿಸಲಾಗಿದೆ, ಆದ್ರೆ ಯಾವ ಭಾಗದಲ್ಲಿ ಓಡಾಡಿದೆ ಏನು ಅನ್ನೋದು ಇನ್ನೂ ಕೂಡ ಪತ್ತೆ ಕಾರ್ಯ ನಡೀತಾ ಇದೆ. ಎಲ್ಲೊಂದ್ ಕಡೆ ಲಾಸ್ಟ್ ಟೈಮ್ ಶೋಭಾ ಅಪಾರ್ಟ್ಮೆಂಟ್ ನಲ್ಲೂ ಕೂಡ ಒಂದು ಚಿರತೆ ಕಾಣಿಸ್ಕೊಂಡಿತ್ತು. ಸೊ ಅದೇ ಚಿರತೆ ಏನಾದ್ರೂ ಈ ಕಡೆ ಬಂದಿದ್ಯಾ ಅನ್ನೋ ಒಂದು ವಿಚಾರ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ. ಇಲ್ಲೇ ಸ್ಥಳೀಯವಾಗಿ ತುರಹಳ್ಳಿ ಫಾರೆಸ್ಟ್ ಕೂಡ ಇಲ್ಲೇ ಅಕ್ಕಪಕ್ಕ ಇರೋದ್ರಿಂದ ಅಲ್ಲಿರುವಂತಹ ಚಿರತೆ ಬಂದಿರುವಂತಹ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಜೊತೆಗೆ ಇವತ್ತು ಭಾನುವಾರವಾದ ಕಾರಣ ಎಲ್ಲರೂ ಕೂಡ ಮನೆಯಲ್ಲೇ ಇದ್ದಾರೆ. ನಾಳೆ ಸೋಮವಾರ ಕೆಲಸಕ್ಕೆ ಬರುವಂತಹ ಸಮಯದಲ್ಲೂ ಕೂಡ ಒಂದಿಷ್ಟು ಕಾಷನ್ಸ್ ತಗೊಂಡು ಆಚೆ ಬರುವಂತಹ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲೇ 1000ಕ್ಕೂ ಹೆಚ್ಚು ಮನೆಗಳಿರುವಂತಹ ಅಪಾರ್ಟ್ಮೆಂಟ್ಗಳಿದೆ. ಸೊ ಅಪಾರ್ಟ್ಮೆಂಟ್ ನಿವಾಸಿಗಳೆಲ್ಲರೂ ಕೂಡ ಒಂದ್ ಕಡೆ ಆತಂಕದಲ್ಲಿರುವಂತದ್ದು, ಮತ್ತೊಂದ್ ಕಡೆ ಅರಣ್ಯ ಇಲಾಖೆಯಿಂದ ಈಗಾಗಲೇ ಕಾರ್ಯಾಚರಣೆಯನ್ನ ಕೂಡ ಆರಂಭಿಸಿದ್ದಾರೆ, ಬೋನನ್ನ ಕೂಡ ಇರಿಸಲಾಗಿದೆ. ಸೊ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾರೆ, ಯಾವ ರೀತಿಯಾಗಿ ಅದರ ಒಂದು ಮುಂದಿನ ಮೂವ್ಮೆಂಟ್ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಬೇಕಾಗಿದೆ ಶ್ರೀಪಾದ್. ಓಕೆ, ಈ ಹಿಂದೆಯೂ ಕೂಡ ಈ ರೀತಿ ಇಲ್ಲಿ ಚಿರತೆ ಕಾಣಿಸ್ಕೊಂಡಿದ್ದ ಉದಾಹರಣೆ ಇದೆಯಾ? ಅರಣ್ಯ ಇಲಾಖೆಯವರು ಈ ಹಿಂದೆ ಏನಾದರೂ ಕ್ರಮ ಕೈಗೊಂಡಿದ್ರಾ ಈ ಬಗ್ಗೆ? ಶ್ರೀಪಾದ್, ತುರಹಳ್ಳಿ ಸುತ್ತಮುತ್ತ ಆಗಾಗ್ಗೆ ಚಿರತೆ ಕಾಣಿಸ್ಕೊಳ್ಳುವಂತದ್ದನ್ನ ಕೂಡ ನಾವು ಕೂಡ ವರದಿ ಮಾಡಿದ್ವಿ. ಇತ್ತೀಚೆಗೆ ಅಂದ್ರೆ 2-3 ತಿಂಗಳ ಹಿಂದಷ್ಟೇ ತುರಹಳ್ಳಿಯ ಮೇನ್ ರೋಡ್ ನಲ್ಲಿ ಬಸ್ಸಿಗೆ ಒಂದು ಚಿರತೆ ಅಂದ್ರೆ ಆಕ್ಸಿಡೆಂಟ್ ಅಲ್ಲಿ ಅದು ಟಚ್ ಆಗಿ ಕೆಳಗ್ ಬಿದ್ದು ಬಸ್ ಚಕ್ರದಡಿ ಸಿಲುಕಿ ನಂತರ ಅದನ್ನ ರೆಸ್ಕ್ಯೂ ಮಾಡಿದಂತಹ ಸಂದರ್ಭದಲ್ಲಿ ಅದು ಓಡ್ ಹೋಗಿ, ಅಂದ್ರೆ ರೆಸ್ಕ್ಯೂ ಮಾಡ್ಲಿಲ್ಲ, ಅದ್ರ ಪಾಡಿಗೆ ಅದು ಡ್ಯಾಶ್ ಹೊಡೆದು ಹೋಗಿರುವಂತದ್ದು ಕೂಡ ಗೊತ್ತಾಗಿತ್ತು. ಆ ಕ್ಷಣದಿಂದನೂ ಕೂಡ 2-3 ದಿನಗಳ ಕಾಲ ಅದರ ಒಂದು ಕಾರ್ಯಾಚರಣೆ ಕೂಡ ನಡೆದಿತ್ತು. ಆದ್ರೆ ಎಲ್ಲೂ ಕೂಡ ಸೆರೆ ಸಿಕ್ಕಿರ್ಲಿಲ್ಲ. ಒಂದು 4 ತಿಂಗಳು ಅಥವಾ 3 ತಿಂಗಳ ಹಿಂದೆ ಜಿಗಣಿ ಭಾಗದಲ್ಲಿ ಸೆರೆ ಸಿಕ್ಕಿತ್ತು. ಯಾಕಂದ್ರೆ ಒಬ್ಬರು ಮನೆಗೆ ಅದು ನೇರವಾಗಿ ಹೋಗಿತ್ತು. ಆ ಟೈಮ್ ನಲ್ಲಿ ಅವರು ಮನೆ ಬಾಗಿಲು ಹಾಕೊಂಡು ಅಲ್ಲಿ ಕಾರ್ಯಾಚರಣೆ ವೇಳೆ ಚಿರತೆ ಸಿಕ್ಕಿತ್ತು. ಆದ್ರೆ ಈ ತುರಹಳ್ಳಿ ಭಾಗದಲ್ಲಿ ಕಾಣಿಸ್ಕೊಂಡಿದೆ ಬಿಟ್ರೆ ಯಾರು ಇಲ್ಲಿ ತನಕ ಅದರ ಸೆರೆ ಹಿಡಿಯುವಂತದ್ದು ಎಲ್ಲೂ ಕೂಡ ಸಕ್ಸಸ್ ಆಗಿಲ್ಲ. ಹೀಗಾಗಿ ವಾಪಸ್ ಅದು ಕಾಡಿಗೆ ಹೋಗಿರುವಂತಹ ಚಾನ್ಸಸ್ ಕೂಡ ಇದೆ. ಕೆಲವೊಂದು ಬಾರಿ ಅದು ನಗರಕ್ಕೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಯಾರಿಗಾದ್ರೂ ಕಾಣಿಸ್ಕೊಂಡು ಈ ರೀತಿಯ ವಿಚಾರ ಗೊತ್ತಾಗ್ತಾ ಇರುವಂತದ್ದು.
ಜೊತೆಗೆ ನಮಗೆ ಒಂದೆರಡು ಮೊಬೈಲ್ ಫುಟೇಜ್ ಸಿಕ್ಕಿರುವಂತಹ ಪ್ರಕಾರ ಅಪಾರ್ಟ್ಮೆಂಟ್ನ ಒಂದು ಭಾಗದಲ್ಲಿ ಅದರ ಹೆಜ್ಜೆ ಗುರುತು ಕೂಡ ಫ್ರೆಶ್ ಹೆಜ್ಜೆ ಗುರುತು ಕೂಡ ಕಾಣಿಸ್ಕೊಂಡಿದೆ. ಹೀಗಾಗಿ ಇಲ್ಲೇ ಸುತ್ತಾಡ್ತಾ ಇರ್ಬೋದು ಅಥವಾ ಸುತ್ತಾಡಿ ರಾತ್ರಿ ಅದು ವಾಪಸ್ ಕಾಡಿಗೆ ಹೋಗಿರ್ಬೋದು ಅನ್ನೋ ಒಂದು ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಕಾರ್ಯಾಚರಣೆ ವೇಳೆಯಲ್ಲಿ ಯಾವ ರೀತಿಯಾಗಿ ಅದರ ಮೂವ್ಮೆಂಟ್ ಇರುತ್ತೆ ಅನ್ನೋದು ಇನ್ನೂ ಅರಣ್ಯಾಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿದೆ. ಈ ರೀತಿ ಏನಾದರೂ ಚಿರತೆ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಬೋನ್ಗಳನ್ನ ಇಟ್ಟು ಅದನ್ನ ಹಿಡಿಯುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಹೀಗಾಗಿ ನಿನ್ನೆ ರಾತ್ರಿ ಸುಮಾರು 9-9:30ವರೆಗೂ ಇಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ನಂತರ ಈ ಬೋನ್ ಇರಿಸಲಾಗಿತ್ತು. ಬೆಳಿಗ್ಗೆ ತನಕ ಅಂದ್ರೆ ಈ ಹೊತ್ತಿನ ತನಕ ಈ ಬೋನ್ ಇದೆ, ಆದ್ರೆ ಸೆರೆ ಹಿಡಿಯುವಂತಹ ಯಾವುದೇ ಪ್ರಯತ್ನ ಆಗಿಲ್ಲ. ಆತಂಕ ಅಂತೂ ಇದ್ದೇ ಇದೆ. ಆಬ್ವಿಯಸ್ಲಿ ಎಲ್ಲಾದ್ರೂ ನಗರ ಪ್ರದೇಶ ಕಡೆಗಳಲ್ಲಿ ಈ ರೀತಿಯಾಗಿ ಚಿರತೆ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಹೆದರಿ ಹೋಗ್ತಾರೆ. ಹೀಗಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ತಮ್ಮಲ್ಲೇ ಮೆಸೇಜ್ಗಳನ್ನ ಶೇರ್ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಮುಖ್ಯವಾಗಿ ಯಾರು ಹೊರಗೆ ಬರ್ದೇ ಇರೋ ರೀತಿಯಲ್ಲಿ, ಮಕ್ಕಳನ್ನ ಹೊರಗಡೆ ಆಟಾಡಕ್ಕೆ ಬಿಡದೇ ಇರೋ ರೀತಿಯಲ್ಲಿ ಈ ರೀತಿಯಾಗಿ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ನೀವು ನೋಡ್ಬೋದು ಫಾರೆಸ್ಟ್ ಆಫೀಸರ್ಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿರುವಂತದ್ದು. ಬೋನ್ ಅನ್ನ ಇಟ್ಟು ಮುಂದಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ಮಾಡಬಹುದು ಅಂತ ಹೇಳಿ ಅವರು ಕೂಡ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇದನ್ನ ಎತ್ಕೊಂಡು ಹೋಗಿ ಬೇರೆ ಪ್ಲೇಸ್ ನಲ್ಲಿ ಇಡುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಇದನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಕಾರ್ಯ ಕೂಡ ನಡೀತಾ ಇದೆ. ಅಂದ್ರೆ ಮುಖ್ಯವಾಗಿ ಅಪಾರ್ಟ್ಮೆಂಟ್ ಸುತ್ತಮುತ್ತ ಯಾವ ಪ್ಲೇಸ್ ನಲ್ಲಿ ಹೋಗಿದೆ ಅನ್ನೋ ಒಂದು ಮೂಮೆಂಟ್ ನ ತೆಗೆದುಕೊಂಡು ಕ್ಯಾಪ್ಚರ್ ಅನ್ನ ಮಾಡಿಕೊಂಡು ನಂತರ ಈ ಬೋನ್ ಅನ್ನ ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ಇಡುವಂತಹ ಪ್ಲಾನಿಂಗ್ ಈಗ ನಡೀತಾ ಇದೆ. ಇನ್ನು ಕೆಲವು ಹೊತ್ತಿನಲ್ಲಿ ಈ ಬೋನ್ ಅನ್ನ ಕೂಡ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಪ್ಲಾನಿಂಗ್ ಆಗ್ತಾ ಇದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿ. ಬೆಂಗಳೂರಿನ ಮಲ್ಲಸಂದ್ರ ಬಳಿ ಚಿರತೆಯ ಆತಂಕ ಜನರನ್ನ ಕಾಡ್ತಾ ಇದೆ. ಈಗಾಗಲೇ ಈ ಹಿಂದೆಯೂ ಕೂಡ ಯಾವ ರೀತಿ ಚಿರತೆಯ ಆತಂಕ ಇತ್ತು, ಈಗ ಮತ್ತೆ ಮಲ್ಲಸಂದ್ರ ಹತ್ರ ಚಿರತೆ ಆತಂಕ ಜೋರಾಗಿದೆ. ಪೂರ್ವಾವೃತ್ತದ ಬಳಿ ಚಿರತೆ ಓಡಾಟದ ಹೆಜ್ಜೆ ಗುರುತು ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿಯನ್ನು ನೀಡಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಚಿರತೆ ಸೆರೆಗೆ ಬೋನ್ ಕೂಡ ಇಟ್ಟಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಸ್ಥಳಕ್ಕೆ ಬಂದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ, ಬೋನ್ ಕೂಡ ಇಟ್ಟಿದ್ದಾರೆ. ನೋಡಿ ಆ ಚಿರತೆ ಹೆಜ್ಜೆ ಗುರುತನ್ನು ತಾವು ಗಮನಿಸ್ತಾ ಇದ್ದೀರಿ. ಮಲ್ಲಸಂದ್ರದ ಪೂರ್ವಾವುಡ್ಸ್ ಫ್ಯಾಕ್ಟರಿನಲ್ಲಿ ಆ ಮುಂಭಾಗದಲ್ಲಿ ಚಿರತೆ ಓಡಾಟದ ಹೆಜ್ಜೆ ಗುರುತಿದೆ. ಸ್ಥಳದಲ್ಲಿ ಬೋನ್ ಇಟ್ಟಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಚಿರತೆ ಅಂತ ಕನ್ಫರ್ಮ್ ಆಗಿದೆ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದೀಪ್ತಿ ಈಗ ನೇರ ಸಂಪರ್ಕದಲ್ಲಿ. ದೀಪ್ತಿ, ಸದ್ಯಕ್ಕೆ ಯಾವ ರೀತಿಯ ಕಾರ್ಯಾಚರಣೆ ನಡೀತಾ ಇದೆ? ಚಿರತೆ ಕಾಣಿಸ್ಕೊಂಡಿದೆ ಅಂತ ಅಲ್ಲಿನ ಜನರು ಹೇಳೋದೇನು? ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಕಾರ್ಯಾಚರಣೆ ಬಗ್ಗೆ ಈಗ ಏನು ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ? ಶ್ರೀಪಾದ, ನಿನ್ನೆ ಸಂಜೆ ಮತ್ತೆ ರಾತ್ರಿ ಹೊತ್ತಿಗೆ ಚಿರತೆ ಕಾಣಿಸ್ಕೊಂಡಿರುವಂತಹ ವಿಚಾರ ಗೊತ್ತಾಗಿದೆ. ಅಂದ್ರೆ ಪ್ರಮುಖವಾಗಿ ಈ ತಲಗಟ್ಟಪುರದ ಮಲ್ಸಂದ್ರ ಬಳಿ ಇರುವಂತಹ ಅಪಾರ್ಟ್ಮೆಂಟ್ ಸುತ್ತಮುತ್ತ ಚಿರತೆ ಓಡಾಡಿರುವಂತದನ್ನ ಕೆಲವರು ನೋಡಿ ಆತಂಕಗೊಂಡು ಅರಣ್ಯಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಸೊ ಹೀಗಾಗಿ ನಿನ್ನೆ ರಾತ್ರಿ ಇಡೀ ಕಾರ್ಯಾಚರಣೆಯನ್ನ ಮಾಡಿದಂತಹ ಅರಣ್ಯ ಅಧಿಕಾರಿಗಳು ಇದೀಗ ಬೋನ್ ಅನ್ನ ಇರಿಸಿದ್ದಾರೆ. ನೀವು ನೋಡಬಹುದು